ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆ 16 ಬಾರಿ ಭೀಕರವಾಗಿ ಚುಚ್ಚಿ ಕೊಲೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಬಸಪ್ಪ ಪರಪ್ಪ ಹೊಸಮನಿ ಕೊಲೆಯಾದಂತಹ ದುರ್ದೈವಿಯಾಗಿದ್ದಾನೆ. ಹಿರಯ್ಯ ಮಠಪತಿ ಕೊಲೆ ಮಾಡಿದಂಥ ಆರೋಪಿಯಾಗಿದ್ದಾನೆ. 16 ಬಾರಿ ಆ ಹಳೆ ವೈಷಮ್ಯ ಇಟ್ಕೊಂಡು 16 ಬಾರಿ ಚಾಕುವಿನಿಂದ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿರುವಂಥದ್ದು. ಬಸಪ್ಪ ಮೃತಪಟ್ಟಂತಹ ವ್ಯಕ್ತಿಯನ್ನು ಗಮನಿಸ್ತಾ ಇದ್ದೀರಿ. ಅನೈತಿಕ ಸಂಬಂಧದ ಒಂದು ಶಂಕೆ ಹಿನ್ನೆಲೆ ಆ ಹಳೆ ವೈಷಮ್ಯ ಕೂಡ ಏನಿತ್ತು, ಸೊ ಇದರಿಂದಾಗಿ 16 ಬಾರಿ ಭೀಕರವಾಗಿ ಚುಚ್ಚಿ ಬಸಪ್ಪ ಅನ್ನುವಂಥ ವ್ಯಕ್ತಿಯನ್ನು ಈಗ ಕೊಲೆ ಮಾಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ. ಶ್ರೀಕಾಂತ್, ಏನಿದು ಪ್ರಕರಣ? ನೋಡಿ ರಾಹುಲ್, ಇದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಬಳಿ ತಡರಾತ್ರಿ ನಡೆದಿರುವಂತಹ ಘಟನೆ. ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಬಸಪ್ಪ ಹೊಸಮನಿ ಅನ್ನೋ ವ್ಯಕ್ತಿ ಏನಿದ್ದಾನೆ, ಆತ ಬರ್ಬರವಾಗಿ ನಡು ರಸ್ತೆಯಲ್ಲಿ ಕೊಲೆಗೀಡಾಗಿರುವಂತಹ ವ್ಯಕ್ತಿ. ಇನ್ನು ಬಚಿಡೋನಿ ಏನು ಈರಪ್ಪ ಮಠಪತಿ ಏನಿದ್ದಾನೆ, ಆತ ಕೊಲೆ ಮಾಡಿದ ಆರೋಪಿ. ಆತನನ್ನ ಈಗ ಪೊಲೀಸರು ಬಂಧಿಸಿ ಈಗ ಆತನನ್ನ ಏನಂತಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು. ಏನು ನಿನ್ನೆ ರಾತ್ರಿ ಏನು 15 ವರ್ಷಗಳ ಹಿಂದೆ ಏನಂತಂದ್ರೆ ಈ ವ್ಯಕ್ತಿ ಏನು ಕೊಲೆಗಾಡಿಗಿದ್ದ ಏನೇ ವ್ಯಕ್ತಿ, ಆತ ಏನಂತಂದ್ರೆ ಬೇರೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದ. ಆದ್ರೆ ಯಾವಾಗ ತನ್ನ ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಈತ ಕಳೆದ 15 ದಿನಗಳ ಹಿಂದೆ ಏನಂತಂದ್ರೆ ಗ್ರಾಮಕ್ಕೆ ವಾಪಸ್ ಆಗಿ ಬಂದಿರ್ತಾನೆ. ಅಂತ ಸಂದರ್ಭದಲ್ಲಿ ಹೊಂಚು ಹಾಕಿ ಕಾಯ್ದಂತ ಈ ಆರೋಪಿ ಏನಿದ್ದಾನೆ, ಕೊಲೆ ಆರೋಪಿ, ಈತ ಏನಂತಂದ್ರೆ ನಡು ರಸ್ತೆಯಲ್ಲಿ ಆತನನ್ನ 15 ಬಾರಿ ಏನಂತಂದ್ರೆ 15ರಿಂದ 16 ಬಾರಿ ಚಾಕುವಿನ ಇರಿದು ಕೊಲೆ ಮಾಡಿರುವಂತದ್ದು. ಅದರ ಜೊತೆಗೆ ಆತನ ಎದೆ ಮೇಲೆ ಏನಂತಂದ್ರೆ ಕಾಲಿಟ್ಟು ನಿಂತು ಏನಂತಂದ್ರೆ ವಿಕೃತವಾದಂತ ಒಂದು ದುಸ್ಸಾಹಸವನ್ನ ಮೆರೆದಿರುವಂತದ್ದು. ಈ ವಿಚಾರ ಏನಂತಂದ್ರೆ ಪೊಲೀಸರಿಗೆ ಖುದ್ದು ಕೊಲೆ ಆರೋಪಿ ಏನಿದ್ದಾನೆ ಆತ ಅವರಿಗೆ ಪೊಲೀಸರಿಗೆ ಬೈಲಹೊಂಗಲ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾನೆ. ಈ ರೀತಿಯಾಗಿ ಕೊಲೆ ಮಾಡಿದ್ದೀನಿ, ಇಲ್ಲೇ ಕೊಲೆ ಆಗಿದೆ ಅಂತೇಳಿ ಮಾಹಿತಿಯನ್ನ ನೀಡ್ತಾನೆ. ಅದಾದ ನಂತರ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಹೋಗಿ ನೋಡಿದಾಗ ಆರೋಪಿ ಸಹ ಅಲ್ಲೇ ಇರ್ತಾನೆ. ಅದಾದ ನಂತರ ಆರೋಪಿ ಪೊಲೀಸರಿಗೆ ಶರಣಾಗ್ತಾನೆ. ಈಗ ಏನಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗ್ತಾ ಇದೆ. ಪ್ರಮುಖವಾಗಿ ಈ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ. ಆದ್ರೆ ಹೆಚ್ಚಿನ ತನಿಖೆ ನಂತರ ನಿಜವಾದ ಕಾರಣ ಹೊರಬರಬೇಕಾಗಿದೆ ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.